ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಏನಪ್ಪ ವಿಚಾರ ಅಂತಂದರೆ ನೋಡಿ, ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕ್ವಾಟ್ಲೆ ಇರುತ್ತೆ ಅಂತ. ಸೊ ನಾನು ಡಾರ್ಲಿಂಗ್ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅವ್ನು ನೋಡಿದ್ರೆ ಒಬ್ಬನೇ ಕೂತಿದ್ದಾನಂತೆ. ಸೊ ಬನ್ನಿ ಅವನ್ನ ಮೀಟ್ ಮಾಡೋಣ. ನೋಡಿ ಗಾಯ್ಸ್, ನಾನು ಬಂದಿದ್ದೆ ನನ್ನ ಡಾರ್ಲಿಂಗ್ನ ಮೀಟ್ ಮಾಡೋಕ್ಕೆ ಅಂತ. ಹೆಂಗೆ ಕೂತವ್ ನೋಡಿ ಕಾರಲ್ಲಿ, ಒಬ್ಬನೇ ಕಳ್ಳನ ಮಗ. ತಿಂಡಿ ಮಾಡ್ದೇನಾ? ಆಯಿತು. ನೋಡಿ ಗಾಯ್ಸ್, ಇವರು ಎಲ್ಲಂದ್ರಲ್ಲಿ ಬೇಕಾದ್ರೆ ಬಿಚ್ಚಿಟ್ಬಿಡ್ತಾರೆ. ಸೊ ಈ ಥರ ಬುದ್ಧಿಯವ್ರಿಗೆ ಏನು ಹೇಳ್ತೀರಾ? ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಮಾತಾಡ್ತಾ ಇದ್ದೀನಿ. ಸೊ ನಾನು ಮೆಡಿಕಲಲ್ಲಿ ಇದ್ದೀನಿ. ನೋಡಿ, ಇದು ನಮ್ಮ ಮೆಡಿಕಲ್ಲು. ಸೊ ಎಷ್ಟು ನೀಟಾಗಿದೆ ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಬ್ರದರ್ ಇದ್ದಾರೆ, ATM ಬಂದವ್ರೆ ನೋಡಿ. ಗಾಯ್ಸ್, ಕ್ಯಾಮ್ರಾ ನೋಡಿದ ತಕ್ಷಣ ಆಫ್ ಮಾಡು ಅಂತಾರೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ಇನ್ನೂ ಅಪ್ಡೇಟ್ ಅಲ್ಲಿರಿ ಅಂತಂದ್ರೆ ಅವರೆಲ್ಲ ಅಪ್ಡೇಟ್ ವರ್ಷನ್ ಆಗಿಲ್ಲ. ಅಪ್ಡೇಟ್ ಮಾಡೋಣ ವಿಡಿಯೋನೆಲ್ಲ. ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಸರಿ ಅಂತೇಳಿ ಮೆಡಿಕಲ್ ಇಂದ ಊಟ ಮಾಡೋಣ ಅಂತ ಮನೆಗೆ ಹೊರಟೆ. ಗಾಯ್ಸ್, ನಮ್ಮ ಬಟ್ಟೆ ತೊಳಿತಾ ಇದಾರೆ. ಸೊ ಯಾವ ಥರ ನಾವು ಮಾತ್ರ ಬಟ್ಟೆ ಗೀತೆ ಏನು ತೊಳಿಯಲ್ಲ, ನಮ್ಮ ಅಮ್ಮನೇ ತೊಳಿಯೋದು. ಮನಸ್ನೆಲ್ಲ ನೀನು ನಾನು ಹೆತ್ತ ಮಗನೆಲ್ಲ, ನಾನು ಹೆತ್ತ ಮಗನ. ನಿನಗೆ ಮಾನ ಮರ್ಯಾದಿದ್ರೆ ಇದೆಲ್ಲ ಮಾಡ್ಯಾರೇನು? ನೋಡಿ ಗಾಯ್ಸ್, ಸೆಲ್ಫಿ ಸ್ಟಿಕ್ ನ ತಗೊಂಡಿದ್ದಕ್ಕೆ ಯಾವ ತರ ಬೈತಾ ಇದಾರೆ ಅಂತ. ಮಾನ ಮರ್ಯಾದಿದ್ರ ನೀ ಯಾರು ಮಾಡ್ತಿರ್ಲಿಲ್ಲ. ನೋಡಿ ಅಲ್ಲಿ ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೇನು ಇಲ್ಲವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನಮ್ಗೇನು ಗೊತ್ತು, ತಿನ್ನೋದು ಗೊತ್ತು. ಕರ್ನಾಟಕ ಹುಡುಗರಿಗೆ ಹೇಳ್ತಿದ್ದೀನಿ, ನಾನು ಎಷ್ಟು ಲೈನ್ ಹಾಕಿದ್ರು ನಾನು ನಿಮಗೆ ಬೀಳಲ್ಲ. ಏನು ನೋಡಿ ಗಾಯ್ಸ್, ನಮ್ ಶಿಷ್ಯ ನಿಮ್ಗೋಸ್ಕರ ಆಯ್ ಮಾಡ್ತಾ ಇದ್ದಾನೆ. ನಿನ್ಗೆ ಮಾನ ಮರ್ಯಾದೆ ಏನೋ ಐತಾ? ನೀನ್ ಗಂಡ್ಸಲ್ಲ, ಹೆಂಗ್ಸು ಅಲ್ಲ. ನಿನ್ ಬಾಯಿಗೆ ಮಣ್ಣಾಕ. ನೋಡಿ ಗಾಯ್ಸ್, ಇವತ್ತು ನಮ್ಮ ಮನೇಲಿ ಶಾಕಿಂಗ್ ವಿಚಾರ ಏನು ಅಂತಂದ್ರೆ, ನೈಟು ಊಟಕ್ಕೆ ಏನ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಶಾಕಿಂಗ್ ವಿಚಾರ ಆಗಿದೆ. ಸೊ ನೋಡೋಣ ಬನ್ನಿ ಏನ್ ಮಾಡ್ತಾ ಇದಾರೆ ಅಂತ. ನೋಡಿ ಗಾಯ್ಸ್, ಇದೇನು ಅಂತ ಗೊತ್ತಾಗತ್ತಲ್ವಾ ನೋಡಿದ ತಕ್ಷಣ. ಸೊ ನೋಡಿ, ನಮ್ಮ ಮನೇಲಿ ನೈಟು ಉಪ್ಪಿಟ್ಟು ಮಾಡ್ತಾ ಇದಾರೆ. ಅದು ಮಾಡ್ತಾ ಇರೋದು ನೋಡಿ ಇವ್ರೆ, ನಮ್ಮ ಅಕ್ಕ. ಸೊ 4-5 ದಿನದಿಂದ ಏನು ಮಾಡಿರ್ಲಿಲ್ಲ ಮನೇಲಿ ಅಂತ ಹೇಳಿ ಈಗ ಉಪ್ಪಿಟ್ಟನ್ನ ಆಸೆಯಿಂದ ಮಾಡ್ತಾ ಇದಾರೆ. ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಸೊ ಅದಕ್ಕೋಸ್ಕರ ಈಗ ಉಪ್ಪಿಟ್ಟು ಮಾಡ್ತಾ ಇದಾರೆ. ನೋಡಿ ಯಾವ ತರ ತರಕಾರಿ ಕಟ್ ಮಾಡ್ತಾ ಇದಾರೆ ನಮ್ಮ ಅಮ್ಮ. ನೋಡಿ, ನಾಳೆಗೆ ಇವಾಗ್ಲೇ ರೆಡಿ ಮಾಡ್ಕೊತಾ ಇದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ತರ ನಮ್ಮ ಮನೆಯಲ್ಲಿ ತಿಂಡಿ ಮಾಡ್ತಾರೆ. ಬಟ್ ಆದ್ರೂ ತಿಂಡಿ ಮಾಡೋದು 10 ಗಂಟೆ ಆಗುತ್ತೆ. ಈ ತರ ಹಿಂಸೆ ಕೊಡ್ತಾರೆ. ನೋಡಿ ಗಾಯ್ಸ್, ಹಿಂಗೆ ನಾನು ಮನೇಲಿದ್ದೆ. ಸೊ ನಾನು ಓದಿರೋದು ನರ್ಸಿಂಗು. ಸೊ ಅದಕ್ಕೋಸ್ಕರ ಈಗ ನಮ್ಮೂರಲ್ಲಿ ಯಾರಿಗೂ ಹುಷಾರಿರಲಿಲ್ಲ. ಸೊ ಸ್ವಲ್ಪ BP ನೋಡಬೇಕು ಬಪ್ಪ ಅಂತ ಕಾಲ್ ಮಾಡಿದ್ರು. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಈ ಥರ ಅವಾಗವಾಗ ಸೋಷಿಯಲ್ ಸರ್ವಿಸ್ನ ಮಾಡ್ತಾ ಇರ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ.